ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ನವೆಂಬರ್ ತಿಂಗಳು 2024 ಇಸ್ವಿಯ ರಾಶಿ ಭವಿಷ್ಯ, ರಾಶಿ ವೃಶ್ಚಿಕ ರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ. ಎಲ್ಲ ಗ್ರಹಗಳಿಗೂ ಕೂಡ ಒಳ್ಳೆಯ ಸ್ಥಾನವೇ ಇರುವುದಿಲ್ಲ. ಕೆಲವೊಂದು ಗ್ರಹಗಳು ಅರಿಷ್ಟ ಸ್ಥಾನದಲ್ಲಿಗಳು ಕೂಡ ಇರ್ತವೆ. ಅದರ ಗ್ರಹಗತಿ ಫಲಗಳನ್ನು ವೀಕ್ಷಿಸೋಣ. ವೃಶ್ಚಿಕ ರಾಶಿಯಿಂದ ರವಿಯು ಕ್ರಮವಾಗಿ 12 ಹಾಗೂ 1ನೇ ಮನೆಯಲ್ಲಿ, ಕುಜಗ್ರಹನು 9ನೇ ಮನೆಯಲ್ಲಿ, ಬುಧಗ್ರಹನು 1ನೇ ಮನೆಯಲ್ಲಿ, ಗುರುವು 7ನೇ ಮನೆಯಲ್ಲಿ, ಶುಕ್ರಗ್ರಹನು ಕ್ರಮವಾಗಿ 1 ಹಾಗೂ 2ನೇ ಮನೆಯಲ್ಲಿ, ಶನೈಶ್ಚರನು 4ನೇ ಮನೆ ಕುಂಭರಾಶಿಯಲ್ಲಿ, ರಾಹುಗ್ರಹನು 5ನೇ ಮನೆಯಲ್ಲಿ, ಕೇತುಗ್ರಹನು ಏಕಾದಶ ಸ್ಥಾನವಾಗಿರ್ತಕ್ಕಂತಹ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ನೀಡುತ್ತಾರೆ. ರವಿಯು 12ನೇ ಮನೆ ಹಾಗೂ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅನೇಕ ವರ್ಷಗಳಿಂದ ಇರತಕ್ಕಂತಹ ಬಹಳ ಕಷ್ಟಕರವಾಗಿರ್ತಕ್ಕಂತಹ ಯಾವುದಾದರೂ ಒಂದು ಕೇಸು ನ್ಯಾಯಾಲಯದಲ್ಲಿದ್ದರೆ ನವೆಂಬರ್ ತಿಂಗಳಲ್ಲಿ ಪ್ರಗತಿಯನ್ನು ಹೊಂದುತ್ತದೆ. ಕೆಲವೊಬ್ಬರಿಗೆ ದೇವತಾ ಅನುಗ್ರಹದಿಂದ ಜಯಪ್ರಾಪ್ತಿಯೂ ಕೂಡ ಹೊಂದುತ್ತಾರೆ. ಹಾಗೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ತಂದೆ ತಾಯಿಗಳಿಗೆ ಹಾಗೂ ಮಕ್ಕಳಿಗೆ ಆರೋಗ್ಯ ಚೇತರಿಕೆಯೂ ಕೂಡ ಕಂಡುಬರುತ್ತದೆ. ಕುಜಗ್ರಹನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಭೂ ಸಂಬಂಧಿ ಅಥವಾ ಭೂಮಿಯಲ್ಲಿ ಯಾವುದಾದರೂ ಕೆಲಸದಲ್ಲಿ ಇರುವವರಿಗೆ ಸ್ವಲ್ಪ ಕಷ್ಟ ಮತ್ತು ನಷ್ಟಗಳು ಕೂಡ ಸೂಚನೆ ಕೊಡ್ತಾನೆ ಕುಜಗ್ರಹನು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಹಾಗೂ ತಾಮ್ರ, ಬೆಳ್ಳಿ, ಬಂಗಾರ, ಹಿತ್ತಾಳೆ, ಕಬ್ಬಿಣ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಬುಧಗ್ರಹನು 1ನೇ ಮನೆಯಲ್ಲಿ ಇರುವಾಗ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾ ಸಂಬಂಧಿ ವೃತ್ತಿಯಲ್ಲಿರುವವರಿಗೆ ಆಸಕ್ತಿ ಇಲ್ಲದಿರುವಿಕೆಯನ್ನು ಹಾಗೂ ಚಾಂಚಲ್ಯ ಮನಸ್ಸನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಅಧ್ಯಾಪಕರು ಏಕಾಗ್ರತೆಯಿಂದ ಕೆಲಸದಲ್ಲಿ ಪ್ರವೃತ್ತರಾದದ್ದೇ ಆದರೆ ಯಶಸ್ಸು ನಿಮ್ಮದಾಗುತ್ತದೆ. ಗುರುಗ್ರಹನು ಸಮಸಪ್ತಕ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಶುಕ್ರನ ಮನೆಯಾದ ವೃಷಭ ರಾಶಿಯಲ್ಲಿ ಇರುವುದರಿಂದ ಶಯನ ಸುಖಗಳನ್ನು, ಶಯನ ಸಂಬಂಧಿಯಾಗಿರ್ತಕ್ಕಂತಹ ವೃತ್ತಿಯಲ್ಲಿ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಭೋಗ, ಧನಪ್ರಾಪ್ತಿ, ಯಶಸ್ಸು, ಸುಖವನ್ನು ಕೂಡ ತೋರಿಸಿಕೊಡ್ತಾನೆ. ಶುಕ್ರಗ್ರಹನು ಕ್ರಮವಾಗಿ 1 ಹಾಗೂ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪರಿಮಳ ದ್ರವ್ಯಗಳಿಂದ ಲಾಭ ಅಥವಾ ಪರಿಮಳ ದ್ರವ್ಯಗಳ ಲಾಭವನ್ನು, ಸಾಂಸಾರಿಕ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ. ತಿಂಗಳ ಅಂತ್ಯಭಾಗದಲ್ಲಿ ಸ್ತ್ರೀಯರೊಂದಿಗೆ ಜಗಳವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಶನೈಶ್ಚರನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿ ಕಲಹವನ್ನು, ಮಂದ ಬುದ್ಧಿಯನ್ನು, ಕೆಲಸದಲ್ಲಿ ಅನಾಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಶನೈಶ್ಚರನ ಪ್ರಭಾವ ತುಂಬ ಇರುವುದರಿಂದ ಆ ಶನೈಶ್ಚರನ ಪೀಡಾ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ, ಎಳ್ಳು ದೀಪ ಹಚ್ಚುವಿಕೆಯನ್ನು ಮಾಡುವುದು ಬಹಳ ಉತ್ತಮ. 5ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಷೇರು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಷೇರಲ್ಲಿ ಇರುವವರು ಬಹಳ ಎಚ್ಚರಿಕೆಯಿಂದ ಷೇರುಗಳನ್ನು ಖರೀದಿ ಮಾಡುವುದು ಅಥವಾ ಮಾರುವಿಕೆಯನ್ನು ಮಾಡುವುದಾದರೆ ಬಹಳ ಉತ್ತಮ. ಕೇತುಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಫಲಪ್ರದಾನಾಗಿದ್ದಾನೆ. ವಿದೇಶ ಪ್ರಯಾಣವನ್ನು ಕೂಡ ತೋರಿಸಿಕೊಡ್ತಾನೆ. ಆ ಪ್ರಯಾಣದಿಂದ ಶ್ರೇಯಸ್ಸನ್ನು, ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಕೇತುಗ್ರಹನ ಪ್ರಭಾವದಿಂದ ಸುಖ ಮತ್ತು ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ ಆದ್ದರಿಂದ ಕುಜನಿಗೆ ಇಷ್ಟವಾಗಿರ್ತಕ್ಕಂತಹ ಬಣ್ಣ ಶುಭಪ್ರದ ಫಲವಾಗಿದ್ದಾವೆ. ಕೆಂಪು, ರಕ್ತ ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು, ಹವಳದ ಬಣ್ಣ ಹಾಗೂ ಬಿಳಿ ಬಣ್ಣಗಳು ಶುಭಪ್ರದಗಳು. ಈ ತಿಂಗಳು ಶುಭ ದಿನಾಂಕಗಳನ್ನು ವೀಕ್ಷಿಸುವುದಾದರೆ 5 ಹಾಗೂ 12, 15 ಹಾಗೂ 25, 26 ಶುಭಪ್ರದಗಳು. ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.